ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ಇವತ್ತು ನನ್ನ ಜೊತೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವ್ರನ್ನ ಬಟರ್ಫ್ಲೈ ಅಂತ ಕರೀಲಾ ಅಥವಾ ಗಾರ್ಜಿಯಸ್ ಬ್ಯೂಟಿಫುಲ್ ಹುಡುಗರ ಹಾಟಲ್ಲಿ ಚಿಟ್ಟೆ ಬಿಟ್ಟಿರುವಂತಹ ಮುದ್ದಾದ ಬೆಳಗ್ಗೆ ಅಂತ ಕರೀಲಾ, ಯಾವಾಗ್ಲೂ ನಗ್ತಾ ಇರುವಂತಹ ಸ್ಮೈಲಿಂಗ್ ಡಾಲ್ ಅಂತ ಕರೀಲಾ, ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಹೆಲೋ ಸಂಜನಾ, ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ. ನೀವು ಸೂಪರ್ ಆಗಿದ್ದೀರಾ ಅಂತ ನಮ್ಮೆಲ್ರಿಗೂ ಗೊತ್ತು. ಥ್ಯಾಂಕ್ ಯು. ಹೇಗ್ ನಡೀತಾ ಇದೆ ಕೆಲಸ ಕಾರ್ಯಗಳು? ಒಂದು ಹೊಸ ಸುದ್ದಿ ಹೊತ್ತು ತರ್ತಾ ಇದ್ದೀರಾ, ಹೊಸ ಸಿನಿಮಾ ಹೊತ್ತು ತರ್ತಾ ಇದ್ದೀರಾ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನೀವೇ ಕಾಣಿಸ್ಕೊಳ್ತಾ ಇದ್ದೀರಾ. ಎಲ್ಲದರ ಗುಟ್ಟನ್ನ ರಟ್ ಮಾಡ್ಬಿಡಿ. ಇಲ್ಲ, ಆಕ್ಚುಲಿ ಇದು ತುಂಬಾ ಮುಂಚೆನೆ ಸ್ಟಾರ್ಟ್ ಆದಂತ ಸಿನಿಮಾ. ಒಂದ್ ಕ್ವೈಟ್ ಸಮ್ ಟೈಮ್ ಆಯ್ತು, ಬಟ್ ನಾನು ಇದ್ದೀನಿ ಅಂತ ಅಫ್ಕೋರ್ಸ್ ವೆರಿ ರೀಸೆಂಟ್ಲಿ ಅನೌನ್ಸ್ ಮಾಡಿದ್ರು. ಎಕ್ಸ್ಟ್ರೀಮ್ಲಿ ಹ್ಯಾಪಿ ಈ ಒಂದು ಪ್ರಾಜೆಕ್ಟ್ ಭಾಗಿಯಾಗಿರೋದಕ್ಕೆ. ಮೊದಲನೇ ಬಾರಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಾಣಿಸ್ಕೊತಾ ಇದ್ದೀನಿ. ಸೊ ನೋಡ್ಬೇಕು ಬಿಗ್ ಸ್ಕ್ರೀನ್ ಅಲ್ಲಿ ಹೆಂಗ್ ಕಾಣುತ್ತೆ ಯೂನಿಫಾರ್ಮ್ ನನ್ ಮೇಲೆ. ಈಗ ಆಲ್ರೆಡಿ ನಾವು ಹಯಗ್ರೀವದಲ್ಲಿ ಸುಮ್ನೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಡ್ರೆಸ್ ಹಾಕೊಂಡು, ಕಾನ್ಸ್ಟೇಬಲ್ ಡ್ರೆಸ್ ಅಲ್ಲ, ಸಾರಿ, ಲೈಕ್ ಸಬ್ ಇನ್ಸ್ಪೆಕ್ಟರ್ ಆ ಒಂದು ಡ್ರೆಸ್ ಅಲ್ಲಿ, ಆ ಕಾಸ್ಟ್ಯೂಮ್ ಅಲ್ಲಿ ಆಲ್ರೆಡಿ ನಾವು ನೋಡಿದ್ವಿ. ಸೊ ಇಲ್ಲಿ ಅದನ್ನ ಅಂದ್ರೆ ರಿಯಲ್ ಪಾತ್ರ ಆಗಿ ಅಭಿನಯಿಸ್ತಾ ಇದ್ದೀರಾ. ಸೊ ಅಲ್ಲಿ ಸುಮ್ನೆ ಹಾಕಿದ್ದು ನೋಡಿ ಸಂಜನಾ ಹೇಗ್ ಕಾಣ್ತಾರೆ ಅಂತ ಒಂದು ನಮಗೆ ಇಮ್ಯಾಜಿನೇಷನ್ ಇತ್ತು. ಇಲ್ಲಿ ಹೇಗೆ ಅದೇ ತರ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ಕೊಳ್ತಾರ ಅಥವಾ ಫುಲ್ ರಗ್ಗಡ್ ಫುಲ್ ಫೈಟಿಂಗ್ ಸೀನ್ಸ್ ಎಲ್ಲ ನೋಡ್ಬೋದಾ? ಹೇಗೆ ಫೈಟ್ ಒಂದು ಕೊಟ್ಟಿಲ್ಲ ಅವರು, ಬಟ್ ಅಫ್ಕೋರ್ಸ್ ರಗಡ್ ಕಾಣಿಸ್ಕೊಳ್ಳೋ ಪ್ರಯತ್ನ ಇದೆ. ಎಷ್ಟ್ರ ಮಟ್ಟಿಗೆ ಕನ್ವಿನ್ಸ್ ಆಗಿದೆ ಜನ ಹೇಳ್ಬೇಕು. ಬಟ್ ನನಗಂತೂ ತುಂಬಾ ಖುಷಿ ಇತ್ತು. ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ತರ ಒಂದ್ ಪಾತ್ರ ನನಗ್ ಬರಬಹುದು ಅಥವಾ ಡೈರೆಕ್ಟರ್ ಇಮ್ಯಾಜಿನೇಷನ್ ಅಲ್ಲಿ ಅವ್ರಿಗೆ ನಾನ್ ಇದಕ್ ಸೂಟ್ ಆಗ್ತೀನಿ ಅಂತ ಅನ್ಸುತ್ತೆ ಅನ್ನೋದು ನಾನೇ ಅಂದ್ಕೊಂಡಿಲ್ಲ. ಬಟ್ ಐ ಆಮ್ ಗ್ಲಾಡ್ ಇಷ್ಟು ಡಿಫ್ರೆಂಟ್ ರೋಲ್ ಮಾಡಿದೀನಿ ಅಂತ. ನಂಗೂ ಅದೇ ಕನ್ಫ್ಯೂಷನ್ ಆಯ್ತು ನಿಮ್ ಹೇಳಿದ ತಕ್ಷಣ. ಕ್ಯೂಟ್ ಹುಡ್ಗಿನ ಅಂತ ರಗಡಾಗಿ ಹೇಗ್ ತೋರಿಸಿದಾರೆ ನೋಡೋಣ ಅಂತ ಹೇಳ್ಬಿಟ್ಟು. ಅಂಡ್ ಸಂಜನಾ, ಮುದೋಳ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಒಂದು ಡಾಗ್ ಅಂಡ್ ಉತ್ತರ ಕರ್ನಾಟಕ ನೆನಪಾಗುತ್ತೆ. ಸೊ ಇಲ್ಲಿ ಲವ್ ಸ್ಟೋರಿ ಇದೆ ಅಂತ 100% ನಮ್ಗೆ ಒಂದ್ ಸ್ವಲ್ಪ ಮಾಹಿತಿ ಸಿಕ್ಕಿದೆ. ಸೊ ಕಂಪ್ಲೀಟ್ ಓವರ್ ಆಲ್ ಆಗಿ ಸ್ಟೋರಿ ಯಾವ ಸುತ್ತ ಇದೆ, ಮೂಲ ಏನು? ನನ್ಗೆ ಆಕ್ಚುಲಿ ಏನು ಮಾತಾಡ್ಬಾರ್ದು ಅನ್ನೋದು ಒಂದೇ ಇನ್ಫಾರ್ಮೇಶನ್ ಇದೆ. ನಾವು ಬಿಡಲ್ಲ, ಕೇಳ್ದೆ. ಗೊತ್ತಿಲ್ಲ ನನ್ಗೆ ಎಷ್ಟು ನನ್ ಪಾತ್ರ ಬಿಟ್ಟು ಬೇರೆ ಏನು ಹೇಳ್ಬೇಡಿ ಅಂತ ಹೇಳಿದಾರೆ. ಸೊ ಐ ಥಿಂಕ್ ಐ ವಿಲ್ ಸ್ಕಿಪ್. ಯಾರದು? ನಮ್ ಡೈರೆಕ್ಟರ್ ಪಾಪ. ಓಕೆ, ಡನ್. ನಿಮ್ ಪಾತ್ರದ ಬಗ್ಗೆನೆ ಒಂದ್ 2 ಲೈನ್. ರುಕ್ಮಿಣಿ ಅನ್ನೋ ಪಾತ್ರ ಮಾಡ್ತೀನಿ ನಾನು. ರುಕ್ಮಿಣಿ ಎಲ್ರು ಪೊಲೀಸ್ ಕಾನ್ಸ್ಟೇಬಲ್ ಅಂದ ತಕ್ಷಣ ಬೈಕೊಂಡು ಹೊಡ್ಕೊಂಡು ತಿರ್ಗಾಡ್ತಾಳೆ ಅಂತ ಅನ್ಸುತ್ತೆ. ಬಟ್ ಶಿ ಸ್ಟ್ರಾಂಗ್, ಬಟ್ ಹಾಗಂತ ಫೌಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋ ಆತರ ಪಾತ್ರ ಅಲ್ಲ. ಸ್ಟ್ರಾಂಗ್, ವೆರಿ ಇಂಡಿಪೆಂಡೆಂಟ್ ಅಂಡ್ ವೆರಿ ಮೆಚೋರ್ಡ್ ಒಂದು ಕಾನ್ಸ್ಟೇಬಲ್ ರೋಲ್. ಆ ಸ್ಟ್ರೆಂತ್ ನ ಡಿಫ್ರೆಂಟ್ ಫಾರ್ಮ್ ಅಲ್ಲಿ ತೋರಿಸಿದ್ದಾರೆ, ಬೇರೆ ತರ ತೋರಿಸಿದ್ದಾರೆ. ಸೂಪರ್, ವಿ ಆರ್ ಎಕ್ಸೈಟಿಂಗ್. ಹೇಗ್ ಕಾಣಿಸ್ತೀರಾ, ಹೇಗ್ ಡೈಲಾಗ್ಸ್ ಎಲ್ಲ ಹೇಳ್ತೀರಾ, ಎಷ್ಟು ಕ್ಯೂಟ್ ಆಗಿ ಹೇಳ್ತೀರಾ ರಗಡ್ ಡೈಲಾಗ್ಸ್ ಅಂತ ಹೇಳ್ಬಿಟ್ಟು. ಅಂಡ್ ಸಂಜನಾ, ಸಿನಿಮಾ ಹೊರತುಪಡಿಸಿ ಕಾನ್ಫಿಡೆನ್ಸ್ ಅಂತೂ ಇದೆ. ಅಂಡ್ ಸಂಜನಾ ಎಲ್ಲಾ ಸಿನಿಮಾದಲ್ಲೂ ಬ್ಯಾಕ್ ಟು ಬ್ಯಾಕ್ ಕಾಣಿಸ್ಕೊಳ್ಳೋದ್ರಿಂದಾಗಿ ಈಗ ಆಲ್ರೆಡಿ ನಮ್ಮ ಪಟ್ಟೆ ಹುಡುಗರಿಗೆ ಹತ್ರ ಆಗಿದ್ದೀರಾ. ಅಂಡ್ ಬಿಗ್ ಸ್ಕ್ರೀನ್ ಅಲ್ಲಿ ಎಲ್ಲರೂ ಕೂಡ ನೋಡೋದಕ್ಕೆ ಕಾತರರಾಗಿರ್ತಾರೆ ನಿಮ್ಮನ್ನ. ಅದನ್ನ ಹೊರತುಪಡಿಸಿ ಟಾಕ್ಸಿಕ್ ಸದ್ಯಕ್ಕೆ ಸದ್ದಾಗ್ತಾ ಇರುವಂತಹ ವಿಚಾರ. ಸೊ ಟ್ರೇಲರ್ ನೋಡಿದ್ರ, ಏನ್ ಅನ್ನಿಸ್ತು? ಸಖತ್ತಾಗಿದೆ. ಎರಡ್ ಮಾತಿಲ್ಲ ಅದ್ರ ಬಗ್ಗೆ. ನೀವ್ ಎಲ್ರು ಕಾಯ್ತಿರೋ ಹಾಗೆ ಇವನ್ ಐ ಎಮ್ ಫ್ಯಾನ್ ಅಲ್ವಾ. KGF ಆಯ್ತು, KGF 2 ಆಯ್ತು. ಐ ಥಿಂಕ್ ಇವಾಗ ಗ್ಲೋಬಲ್ ರೀಚ್ ಅಲ್ಲಿ ತೆಗ್ದಿದ್ದಾರೆ ಟಾಕ್ಸಿಕ್. ನಮ್ ರಿಯಲಿ ರೂಟಿಂಗ್ ಫಾರ್ ದ ಹೋಲ್ ಟೀಮ್. ಅಂಡ್ ನಮ್ಮ ಯಶ್ ಸರ್ ಬಗ್ಗೆ ನಮ್ಗೆ ಎಲ್ರಿಗೂ ಕನ್ನಡಿಗರಿಗೆ ಕಾನ್ಫಿಡೆನ್ಸ್ ಇದೆ. ಏನೋ ಡಿಫ್ರೆಂಟ್ ಆಗಿ ಟ್ರೈ ಮಾಡಿರ್ತಾರೆ. ಅಂಡ್ ಲುಕಿಂಗ್ ಫಾರ್ವರ್ಡ್. ನಾನ್ ಕೂಡ ಅವ್ರ ರೀಸೆಂಟ್ ಸ್ಪೀಚ್ ಅಲ್ಲಿ ಹೇಳೋ ಹಾಗೆ ಐ ಮೇಕ್ ಯು ಪ್ರೌಡ್ ಅಂತ, ಕುತ್ಕೊಂಡ್ ಸಿನಿಮಾ ನೋಡ್ಬೋದು, ಐ ಮೇಕ್ ಯು ಪ್ರೌಡ್ ಅಂತ ಹೇಳಿದ್ರಲ್ಲ. ಸೊ ಐ ಥಿಂಕ್ ವಿಲ್ ಡೆಫಿನೆಟ್ಲಿ ಮೇಕ್ ಅಸ್ ಆಲ್ ಪ್ರೌಡ್. ಸೂಪರ್. ಅಂಡ್ ಆಪ್ಕೆ ಅದಾಲತ್ ಅಲ್ಲಿ ಅವರು ನಿನ್ನೆ ಹಾಟ್ ಸೀಟ್ ಅಲ್ಲಿ ಕುತ್ಕೊಂಡಿದ್ದಾರೆ. ಸ್ಯಾಟರ್ಡೆ ಇಡೀ ಬಾಲಿವುಡ್ ಮಂದಿನೇ ದಂಗಾಗಿ ಹೋಗ್ಬಿಟ್ಟಿದ್ದಾರೆ ಅವರ ಆ ಒಂದು ಶೋ ನೋಡ್ಬಿಟ್ಟು. ಅಂಡ್ ಪ್ರೋಮೋಸ್ ಅಷ್ಟು ಶಾರ್ಪ್ ಕಟ್ಸ್ ಆಗಿರ್ಬೋದು, ಅವರ ಖಡಕ್ ಖದರ್ ಉತ್ತರಗಳಾಗಿರ್ಬೋದು. ಸೊ ನೀವು ನೋಡಿದಿರಾ ಅಂತ ಭಾವಿಸ್ತೀನಿ. ನಾನ್ ನಿನ್ನೆ ನಮ್ದು ಇದ್ರಲ್ಲಿ ಬಿಸಿ ಇಲ್ಲ, ನನ್ನ ನೋಡಕ್ ಇನ್ನ ಸಿಕ್ಕಿಲ್ಲ. ಬಿಕಾಸ್ ಇವತ್ತು ಸಾಂಗ್ ಲಾಂಚ್ ಇತ್ತಲ್ವಾ, ಸೊ ಹಾಗಾಗಿ ಇಲ್ಲೇ ಇದ್ದೆ ನಾನು. ಆಪ್ಕೆ ಅದಾಲತ್ ಅಂತೂ ನಿಮ್ಗೆ ಗೊತ್ತಿರುತ್ತೆ. ಅಂಡ್ ರಾಕೇಶ್ ಶರ್ಮಾ ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತಹ ಪತ್ರಕರ್ತರು. ಅಂಡ್ ಅವರು ಕೇಳುವಂತಹ ಪ್ರಶ್ನೆ ಎಷ್ಟೋ ಜನ ಸೆಲೆಬ್ರಿಟೀಸ್ಗೆ, ಘಟಾನುಘಟಿ ವ್ಯಕ್ತಿಗಳಿಗೂ ಕೂಡ ಒಂದ್ ರೀತಿಯಾಗಿ ನಡುಕ ಉಂಟು ಮಾಡುತ್ತೆ ಆ ಕಟಕಟೆಯಲ್ಲಿ. ಆದ್ರೆ ಯಶ್ ಪ್ರತಿ ಕ್ವಶನ್ಗೂ ಕೂಡ ಆ ಖದರಲ್ಲೇ ಉತ್ತರವನ್ನ ಕೊಟ್ಟಿದ್ದಾರೆ. ಸಂಜನಾ, ಹಾಸಮ್ ಆಗಿದೆ. ಯು ಡೋಂಟ್ ಮಿಸ್ ದಟ್, ಯು ಶುಡ್ ವಾಚ್. ಸೊ ಆ ಹಾಟ್ ಸೀಟ್ ಅಲ್ಲಿ ಅವ್ರು ಕೂತಿದ್ದಾರೆ, ಅಲ್ಲಿ ತನಕ ಹೋಗಿ ಕೂತಿದ್ದಾರೆ. ನಮ್ಮ ಕನ್ನಡದ ಹೆಮ್ಮೆ ಯಶ್ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ? ಬಿಕಾಸ್ ಎಲ್ಲರೂ ಖುಷಿ ಪಡುವಂತಹ ವಿಚಾರ. ಡೆಫಿನೆಟ್ಲಿ ನೀವ್ ಹೇಳ್ದಂಗೆ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್. ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ವಿ ಹ್ಯಾವ್ ಸೋ ಮೆನಿ ಆಕ್ಟರ್ಸ್ ಅಲ್ವಾ.
ಎಲ್ಲ ಲೆಜೆಂಡ್ರಿ ಆಕ್ಟರ್ಸ್ ಇದ್ದಾರೆ ಅಂಡ್ ಎಲ್ರೂ ನೋಡುವಾಗ ತುಂಬಾ ಖುಷಿ ಆಗತ್ತೆ. ಅಂಡ್ ಇವತ್ತು ಯಶ್ ಸರ್ನ ಕೂಡ ಅಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ಅಷ್ಟು ದೊಡ್ಡ ಅಷ್ಟು ದೊಡ್ಡ ಇಂಟರ್ವ್ಯೂ ಅಲ್ಲಿ ನಮ್ಮ ಕನ್ನಡದವರಾಗಿ ಇರುವಾಗ ನಮ್ಗೆಲ್ಲರನ್ನ ರೆಪ್ರೆಸೆಂಟ್ ಮಾಡುವಾಗ ಐ ಥಿಂಕ್ ಇಟ್ಸ್ ಅ ವೆರಿ ಪ್ರೌಡ್ ಫೀಲಿಂಗ್. ಸೂಪರ್, ಫ್ಯಾಂಟಾಸ್ಟಿಕ್. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಿನಿಮಾಗೆ ಒಳ್ಳೇದಾಗ್ಲಿ, ಇನ್ನು ಹೆಚ್ಚು ಪ್ರಾಜೆಕ್ಟ್ಸ್ ಗಳು ನಿಮ್ಮ ಪಾಲಾಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇದಿಷ್ಟು ನಮ್ಮ ಕ್ಯೂಟ್ ಬೆಡಗಿ ಸಂಜನಾ ಅವರ ಮಾತಾಗಿತ್ತು ಅಂತ ಹೇಳ್ತಾ ಇನ್ನು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಡಿಜಿಟಲ್. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ನಿಮ್ಮ ರೋಜಾ ಮನು ಪಾಟೀಲ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.